ಹಿಂದೆ 3 ತಿಂಗಳ ಹಿಂದೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾನ್ಯ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸರ್ಕಾರಿ ವಾಹನ ಒಂದು ಅಪಘಾತಕ್ಕೀಡಾಗಿತ್ತು. ಆ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾದರೂ ಕೂಡ ಅಪಘಾತಕ್ಕೆ ಕಾರಣವಾದಂಥ ವ್ಯಕ್ತಿ ತನ್ನ ವಾಹನವನ್ನು ನಿಲ್ಲಿಸದೆ ಹಾಗೆಯೇ ತೆಗೆದುಕೊಂಡು ಹೋಗಿಬಿಟ್ಟಿದ್ದ. ಮತ್ತು ಆ ಒಂದು ಆಕ್ಸಿಡೆಂಟ್ ಮೇಲೆ ಹಲವಾರು ಪ್ರಶ್ನೆಗಳು ಕೂಡ ಉದ್ಭವವಾಗಿದ್ವು. ಆದರೆ ಕಳೆದ 3 ತಿಂಗಳಲ್ಲಿ ನಮ್ಮ ಕಿತ್ತೂರು ಪೊಲೀಸರು ಸತತವಾಗಿ ತನಿಖೆಯನ್ನು ಕೈಗೊಂಡು ಅದರಲ್ಲಿರ್ತಕ್ಕಂಥ ಆರೋಪಿತ ವಾಹನ ಮತ್ತು ಆರೋಪಿತನನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಹಿಂದೆ ನಮ್ಮ ಕಿತ್ತೂರು ಪೊಲೀಸರ ಕಠಿಣವಾದ ಪರಿಶ್ರಮ ಮತ್ತು ಪ್ರಯತ್ನ ಇದೆ. ಯಾಕಂದರೆ ನಮಗೆ ಆವತ್ತಿನ ದಿವಸ ಅದು ಬೆಳಗಿನ ಜಾವದಲ್ಲಿ ಆಗಿರೋದ್ರಿಂದ, ಕತ್ಲೆಯಲ್ಲಿ ಆಗಿರೋದ್ರಿಂದ ಯಾವುದೇ ಒಂದು ಕುರುಹುಗಳು ಅಲ್ಲಿ ನಮಗೆ ಸಿಕ್ಕಿರಲಿಲ್ಲ. ಆದಾಗ್ಯೂ ಕೂಡ ಸುಮಾರು 69 ವಾಹನಗಳನ್ನು ಇವರು ಪರಿಶೀಲನೆ ಮಾಡಿ, ಅದರಲ್ಲೂ ಹೆವಿ ವಾಹನಗಳು, ಈ ಹೆವಿ ವಾಹನಗಳು ಹೇಗೆ ಅಂತಂದರೆ ಗೂಡ್ಸ್ ವೆಹಿಕಲ್ಸು ದೇಶದ ನಾನಾ ಭಾಗದಿಂದ ಈ ನಮ್ಮ ರಾಷ್ಟ್ರೀಯ ಮುಖ್ಯ ಹೆದ್ದಾರಿಯಲ್ಲಿ ಸಾಗುವಂಥವು. ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಈ ರೀತಿ ಅನೇಕ ರಾಜ್ಯಗಳ ವಾಹನಗಳನ್ನ ಪರಿಶೀಲಿಸಿ ಕೊನೆಗೆ 10 ವಾಹನಗಳ ಮೇಲ್ಮೇಲಿರ್ತಕ್ಕಂಥ ಬಣ್ಣದ ಸ್ಯಾಂಪಲನ್ನು ಸಂಗ್ರಹಿಸಿ ನಾವು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ. ಅದರ ಜೊತೆಗೆ ಸರ್ಕಾರಿ ವಾಹನ ಏನು ಆಕ್ಸಿಡೆಂಟ್ ಆಗಿತ್ತು ಅದರ ಮೇಲೆ ಕೂಡ ನಮಗೆ ಕೆಲವೊಂದಿಷ್ಟು ಬಣ್ಣದ ಸ್ಯಾಂಪಲ್ಗಳು ಸಿಕ್ಕಿತ್ತು ಆಕ್ಸಿಡೆಂಟಿಗೆ ಈಡಾದ ವಾಹನದ್ದು. ಸೊ ಅದನ್ನು ಕೂಡ ಕಂಪ್ಯಾರಿಸನ್ಗೆ ಮ್ಯಾಚಿಂಗ್ಗೆ ಕಳಿಸಿದ್ವಿ. ಸೊ ಆ ರಿಪೋರ್ಟ್ ಬಂದ ಮೇಲೆ ನಮಗೆ ಖಚಿತವಾಯಿತು ಯಾವ ವಾಹನ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥದ್ದು ಅಂತ. ಸೊ ಅದರ ಮೇರೆಗೆ ನಾವು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಧುಕರ್ ಸೋಮವಂಶಿ ಅನ್ನೋ ವ್ಯಕ್ತಿಯನ್ನು ನಾವು ನಮ್ಮ ವಶಕ್ಕೆ ಪಡೆದು ಅವನ್ನ ತೀವ್ರತರವಾಗಿ ವಿಚಾರಣೆ ಮಾಡಲಾಗಿ ಅವನು ಕೂಡ ಅವತ್ತಿನ ದಿವಸ ಆಕ್ಸಿಡೆಂಟ್ ಆಗಿರೋದು ಒಪ್ಕೊಂಡ. ಅವನು ಚಾಲನೆ ಮಾಡಿರ್ತಕ್ಕಂಥ ಟ್ರಕ್ MH12 TB 9740 ಇದನ್ನು ಕೂಡ ನಾವು ಕಾನೂನು ಪ್ರಕಾರ ಅದನ್ನು ನಮ್ಮ ವಶಕ್ಕೆ ಪಡೆದು ನ್ಯಾಯಾಲಯದ ವಶಕ್ಕೆ ಒಪ್ಪಿಸಿದ್ದೀವಿ. ಅವನ ಮೇಲೆ ಅವತ್ತಿನ ದಿವಸ ಆಕ್ಸಿಡೆಂಟ್ ಆದರೂ ಕೂಡ ಆಕ್ಸಿಡೆಂಟ್ ಆದವರ ಅವ್ರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಅವರು ಯಾವುದಕ್ಕೆ ಆಕ್ಸಿಡೆಂಟ್ ಮಾಡ್ತಾರೋ ಅವ್ರದ್ದು ಬಗ್ಗೆ ಕಾಳಜಿ ತೆಗೆದುಕೊಳ್ಳೋವಂಥದ್ದು, ಮತ್ತು ಶೀಘ್ರದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋದು, ಮತ್ತು ಪೊಲೀಸ್ಗೆ ಮಾಹಿತಿಯನ್ನು ಒದಗಿಸತಕ್ಕಂಥದ್ದು. ಇದ್ಯಾವುದನ್ನು ಮಾಡದೆ ಹೋಗಿರೋದ್ರಿಂದ ಅವ್ರ ಮೇಲೆ ಗುರುತರವಾದ ಆರೋಪ ಹಿಟ್ ಆ್ಯಂಡ್ ರನ್ ಕೇಸನ್ನು ಕೂಡ ನಾವು ಹಾಕ್ತಾಯಿದ್ದೀವಿ. ಇಲ್ಲಿಗೆ ನಮ್ಮ ತನಿಖೆ ಒಂದು ಹಂತಕ್ಕೆ ಬಂದಿದೆ. ನಾವು ಶೀಘ್ರದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸ್ತೀವಿ. ಕ್ಲೀನರ್ ಇದ್ದ, ಬಟ್ ಅವನಿಗೆ ಆ ಸಂದರ್ಭದಲ್ಲಿ ಅವನು ಮಲ್ಕೊಂಡಿದ್ದ ಅಂತ ಹೇಳ್ತಾರೆ. ಅದು ಬೆಳಗಿನ ಜಾವ ಇರೋದ್ರಿಂದ ಮಲ್ಕೊಂಡಿರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಕೇವಲ ಡ್ರೈವರ್ ಮೇಲೆ ನೇರವಾಗಿ ನಾವು ಡ್ರೈವರ್ ಮೇಲೇ ಕ್ರಮ ತಗೊಳ್ತೀವಿ. ಡ್ರೈವರು ಕಾನೂನು ಪ್ರಕಾರ ಅವನ್ನ ಬಂಧನಕ್ಕೆ ಒಳಪಡಿಸಿ ಸ್ಟೇಷನ್ ಬೇಲೆ ಕೊಡಬೇಕಾಗಿದ್ದರಿಂದ ಸ್ಟೇಷನ್ ಬೇಲ್ ಮೇಲೆ ಕೊಟ್ಟು ಕಳಿಸಿದ್ದೀವಿ. ಅವನು ಭಾಗಶಃ ತನ್ನ ಕೆಲಸದಲ್ಲಿ ನಿರತನಾಗಿರಬೇಕು. ಅದು ಕೋರ್ಟಿಗೆ ಬಿಟ್ಟಂಥ ವಿಚಾರ. ಬಟ್ 3 years to 7 years ಅಂತ ಇದೆ ಹಿಟ್ ಆ್ಯಂಡ್ ರನ್ ಕೇಸಲ್ಲಿ. ಬಟ್ ಇದು ಹಿಟ್ ಆ್ಯಂಡ್ ರನ್ ಇದ್ದರೂ ಕೂಡ ಇದು ನಾನ್ ಫೇಟಲ್ ಆಕ್ಸಿಡೆಂಟ್, ಇಲ್ಲಿ ಯಾರದೇ ಪ್ರಾಣಾಪಾಯ ಅದೃಷ್ಟವಶಾತ್ ಆಗದೇ ಇರೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಕಮ್ಮಿ ಪನಿಷ್ಮೆಂಟ್. ಓಡೋಗಿರ್ತಕ್ಕಂಥದ್ದು ತಪ್ಪು. ಅದೇ CCTV ನಮ್ಮ ಟೋಲ್ ಗೇಟಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ರಿಂದ ನಮಗೆ ಭಾಗಶಃ ವಾಹನಗಳದ್ದು ಸಿಕ್ತು. ಅದರಲ್ಲೂ ನಾವು ಸುಮಾರು 20 ವಾಹನಗಳನ್ನ ಸ್ಯಾಂಪಲ್ ಕಳ್ಸೋಕ್ಕಿಂತ ಮುಂಚೆ ನಾವು ಕರೆದು ವಿಚಾರಣೆ ಮಾಡಲಾಗಿ ಯಾರೂ ಕೂಡ ಒಪ್ಕೊಂಡಿರಲಿಲ್ಲ ಹೌದು ಅಂತ ಹೇಳಿ, ಇನ್ಕ್ಲೂಡಿಂಗ್ ಈ ಪ್ರೆಸೆಂಟ್ ವೆಹಿಕಲ್ ಡ್ರೈವರು. ಸೊ ಹಾಗಾಗಿ ಅದರಲ್ಲಿ ನಾವು ಯಾವಾಗ ಬಣ್ಣದ ಸ್ಯಾಂಪಲ್ಗಳನ್ನ ನಾವು FSLಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ತಗೊಂಡು ಆವಾಗ ಇವನು ಡಿನೈ ಮಾಡಲಿಕ್ಕೆ ಅವಕಾಶನೇ ಇರಲಿಲ್ಲ. ಸೊ ನಮಗೆ ಬೋತ್ CCTV ಪ್ಲಸ್ ನಮ್ಮ ಟೆಕ್ನಿಕಲ್ ಅನ್ನೋಕ್ಕಿಂತ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮೆಥಡ್ಸ್ ಹೆಲ್ಪ್ ಮಾಡಿದ್ದಾವೆ.
ನಾವು ಸರ್ಕಾರಕ್ಕೆ ಕಳಿಸ್ತೀವಿ.